ನಾಳಿನ ವೈಕುಂಠ ಏಕಾದಶಿಗೆ ಟಿಟಿಡಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಡಿಸೆಂಬರ್ 30, 31, ಜನವರಿ 1ರಂದು ಟೋಕನ್ಗಳನ್ನು ಹೊಂದಿರುವವರಿಗೆ ಮಾತ್ರ ವೈಕುಂಠ ಏಕಾದಶಿ ದರ್ಶನ ಸಿಗಲಿದೆ. ಈ ಬಗ್ಗೆ ಟಿಟಿಡಿ ಕೆಲ ದಿನಗಳ ಹಿಂದೆಯೇ ಮಾಹಿತಿಯನ್ನು ಪ್ರಕಟಪಡಿಸಿತ್ತು. ಇನ್ನು ತಿರುಮಲಕ್ಕೆ ಹೋಗುವ ಭಕ್ತರಿಗೆ ಅರ್ಥವಾಗುವ ರೀತಿ ಆಲಿಪೀರಿಯಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸಲಾಗಿದೆ. ಇನ್ನು ಜನವರಿ 2ರಿಂದ 8ರವರೆಗೆ ಟೋಕನ್ ಇಲ್ಲದೆ ಭಕ್ತರು ಸರ್ವ ದರ್ಶನ ಸರದಿಯಲ್ಲಿ ನಿಂತು ವೈಕುಂಠದ ಮೂಲಕ ದರ್ಶನವನ್ನು ಪಡೆಯಬಹುದು ಅಂತ ಟಿಟಿಡಿ ತಿಳಿಸಿದೆ. सर्व दर्शन क्यू लाइन में प्रवेश करके वैकुंठ द्वार दर्शन कर सकेंगे। 29 दिसंबर से 8 जनवरी तक SSD यानी स्लॉट सर्वदर्शन टोकन जारी किए जाएंगे। ತಾರೀಕಿನವರೆಗೆ ಸರ್ವದರ್ಶನ ಕ್ಯೂ ಲೈನ್ ಮುಖಾಂತರ ವೈಕುಂಠ ದ್ವಾರ ದರ್ಶನವನ್ನು ಪಡೆದುಕೊಳ್ಳಬಹುದು. ವೈಕುಂಠ ಏಕಾದಶಿ ಅಂತ ಹೇಳಿದ್ರೆ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಅತ್ಯಂತ ಪಾವಿತ್ರತೆ ಮತ್ತು ಅತ್ಯಂತ ವಿಶೇಷತೆ ಉಳ್ಳಂಥ ದಿನ. ಈ ದಿನಕ್ಕಾಗಿ ಅನೇಕ ಜನ ಬಾಲಾಜಿ ದರ್ಶನವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಅನೇಕ ವರ್ಷಗಳಿಂದ ಕಾದಿರ್ತಾರೆ ಭಕ್ತಿಪೂರ್ವಕವಾಗಿ. ಹೀಗೆ ಭಕ್ತಿಪೂರ್ವಕವಾಗಿ ಕಾದಂಥ ಜನ ಈಗ ಆಲ್ರೆಡಿ ಟೋಕನ್ಗಳನ್ನು ಪಡೆದುಕೊಂಡಿದ್ದಾರೆ. ಡಿಸೆಂಬರ್ 30, 31 ಮತ್ತು ಜನವರಿ 1ನೇ ತಾರೀಕು ಸಾಮಾನ್ಯ ಭಕ್ತರಿಗೆ ಅವಕಾಶ ಸಿಗೋದಿಲ್ಲ. ಯಾರು ಟೋಕನ್ಗಳನ್ನು ಹೊಂದಿರ್ತಾರೋ ಅವ್ರಿಗೆ ಮಾತ್ರ ಅವಕಾಶ ಸಿಗುತ್ತೆ. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರೋದರಿಂದ ಯಾವುದೇ ಅನಾನುಕೂಲಗಳಾಗಬಾರದು ಎನ್ನುವ ಕಾರಣಕ್ಕಾಗಿ ಟಿಟಿಡಿ ಈ ಬಾರಿ ಅತ್ಯಂತ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿದೆ. ಪಾರ್ಕಿಂಗ್ ವ್ಯವಸ್ಥೆಯನ್ನು ಆಯಾ ಘಟಕಗಳ ಅನುಸಾರವಾಗಿ MLA, MP, VVIPಗಳಿಗೆ ಪ್ರತ್ಯೇಕವಾಗಿ, ಸಾಮಾನ್ಯ ಜನರಿಗೂ ಪ್ರತ್ಯೇಕವಾಗಿ ಹೀಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ವೈಕುಂಠ ಏಕಾದಶಿಯ ಕಾರಣಕ್ಕಾಗಿ ಹೇಗೆಲ್ಲ ಇರುತ್ತೆ ಅನ್ನೋದಕ್ಕೆ ಕೆಲವಷ್ಟು ನಾಮಫಲಕಗಳನ್ನು, ಸೂಚನಾ ಫಲಕಗಳನ್ನು ಅಳವಡಿಸಲಾಗಿದೆ. ಸೂಚನಾ ಫಲಕಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಅವರಿಗೆ ವಸತಿ ವ್ಯವಸ್ಥೆ, ಯಾವ ಭಾಗದಲ್ಲಿ ಅವರಿಗೆ ವಸತಿ ವ್ಯವಸ್ಥೆಯನ್ನು ನೀಡಲಾಗಿರುತ್ತೋ ಅಲ್ಲಿಯೇ ಅವರು ತಂಗಬೇಕಾಗತ್ತೆ. ಯಾವುದೇ ಗೊಂದಲಗಳಿಗೆ ಅವಕಾಶ ಮಾಡಿಕೊಡದಂತೆ ಈ ಬಾರಿಯ ಸಿದ್ಧತೆಗಳು ಪೂರ್ಣಗೊಂಡಿದ್ದಾವೆ.